ಹಾವೇರಿ ಜಿಲ್ಲೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ. ಇಲ್ಲಿ ಕೃಷಿ ಬಿಟ್ಟು ಬೇರೆ ಏನಿಲ್ಲ. ಮೊದಲೇನ ನಾವು ಹತ್ತಿ ಗೊಂಜಾಳ ಎರಡು ಕ್ರಾಪ್ ಇದ್ವಿ. ಈ ಬರೇ ಗೋವಿನ ಜೋಳ ಬೆಳೆಯಕತ್ತೇವೆ. ಅದು ಗೋವಿನ ಜೋಳ ಏನಾಗೈತಿ ಅಂದ್ರೆ ಬರೇ 1500-1600 ಕ್ವಿಂಟಲ್ ಮಾರಾಕತ್ತೇವೆ. ಇವೆಲ್ಲದರ ನಡುವೆ ರೈತ ತಾನು ಹಾಕಿದ ಬಂಡವಾಳ ವಾಪಸ್ ತಗೊಳ್ಳೋದಾಗದಾಗ ಆತ್ಮಹತ್ಯೆಗಳು ಇಡೀ ಹಾವೇರಿ ಜಿಲ್ಲೆ ಕಂಟಿನ್ಯೂಸ್ 3 ವರ್ಷ ಆಯ್ತು. ಹ್ಯಾಟ್ರಿಕ್ ಅಂತಾರಲ್ಲ ಹಂಗೆ. ಅದು ಚಲೋದಲ್ಲ. ನಮಗೆ ಅದರಿಂದ ಭಾಳ ಖೇದ ಅನಿಸ್ತತಿ, ದುಃಖ ಅನಿಸ್ತತಿ. ಇಷ್ಟೆಲ್ಲ ದೊಡ್ಡ ಸಂಘಟನೆ ಇಟ್ಕೊಂಡು ಅದ್ಯಾವುದೋ ಒಂದೇ ಬೆಳೆಗೆ ಬೆನ್ನತ್ತದು ಬೇಡ. ಜನರನ್ನ ಬೇರೆ ಬೆಳೆ ಬೆಳೆಯಕ್ಕೆ ಹಚ್ಚಬೇಕು. ಅದು ಜೀರೋ ಬಂಡವಾಳದಾಗ ಮಾಡಬೇಕು. ನಮ್ಮವ ಬೀಜ ನಮ್ಮವ ಗೊಬ್ಬರ ಮೊದಲಿನ ಕೃಷಿಗೆ ಹೋಗ್ಬೇಕು ಅಂತೇಳಿ ವಿಚಾರ ಮಾಡಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರನ್ನ ಒಂದು ದಿನದ ತರಬೇತಿಗೆ ನಾಳೆ 8/1/2026 ಗುರುವಾರ ಹಾವೇರಿ ಅಂಬೇಡ್ಕರ್ ಭವನದಲ್ಲಿ ಒಂದು ದಿನ ತರಬೇತಿ ಇಟ್ಟೇವೆ. ಏನು ಆ ತರಬೇತಿ ಉದ್ದೇಶ ಅಂದ್ರೆ ನಾವು ಈಗೇನು ಹಾಳಾಗ್ಯವಲ್ಲ ಇದನ್ನೆಲ್ಲ ಕೈ ಬಿಟ್ಟು ನಮ್ಮದೇ ಆದಂತಹ ಬೆಳೆಗಳನ್ನು ನನ್ನ ಬೀಜ ನನ್ನ ಗೊಬ್ಬರದಾಗ ಅದು ಬಂಡವಾಳ ಇಲ್ಲಂಗೆ ಬೇರೆ ಬೇರೆ ಬೆಳೆ ಅಂದ್ರೆ ಒಂದು ಬಿಟ್ಟರು ಒಂದು ಏನು ಸಮ್ಮಿಶ್ರ ಬೆಳೆ ಅಥವಾ ಒಂದರ ರೇಟ್ ಸಿಗ್ಲಿಕ್ಕೂ ಇನ್ನೊಂದರ ರೇಟ್ ಸಿಗ್ಬೇಕು. ಆಮೇಲೆ ಅವೆಲ್ಲದರ ನಡುವೆ ನನಗೆ ಆಹಾರಕ್ಕೆ ಏನು ಬೇಕು ಅದನ್ನು ಬೆಳೆಯುವಂತಹ ಕೆಲಸವನ್ನು ನಾವು ಮಾಡಿಸೋಣ ನಮ್ಮ ರೈತರು ಕೊಟ್ಟಾಗ ಅಂತ ತೀರ್ಮಾನ ಮಾಡಿ ನಾಳೆ 8ನೇ ತಾರೀಕಿಗೆ ಒಂದು ದಿವಸದ ತರಬೇತಿ ಸುಭಾಷ್ ಪಾಳೇಕರ್ ಕೊಡ್ತಾರೆ. ಇದಾದ ನಂತರ ಪ್ರತಿ ತಾಲೂಕಿನಾಗೂ 2-3 ದಿವಸ ತರಬೇತಿ ಕೊಟ್ಟು ನಮ್ಮ ಜನರನ್ನು ಈಗಿನ ಕೃಷಿಯಿಂದ ಹೊರಬಂದು ಮೊದಲಿನ ನೈಸರ್ಗಿಕ ಸಾವಯವ ಕೃಷಿಯತ್ತ ನಮ್ಮ ಜನನ ಒಯ್ಯೋಣ. ಮತ್ತು ಆವಾಗ ನಾವು ಸ್ವಾವಲಂಬಿಗಳಾಗ್ತೀವಿ. ನಮ್ಮ ಆಹಾರನ ನಾವು ಉತ್ಪಾದನೆ ಮಾಡ್ಕೊಂತೀವಿ. ನಾವು ಈ ಆತ್ಮಹತ್ಯೆಗಳನ್ನು ಏನು ಹಾವೇರಿಯಾಗ ಆಕತ್ತೈತಲ್ಲ ಇದನ್ನು ಕಡಿಮೆ ಮಾಡೋಕ್ಕೆ ಇದು ಒಂದು ಪ್ರಯತ್ನ ಅಂತೇಳಿ ಆ ದೃಷ್ಟಿಯಾಗಿ ಹೊಂಟೇವಿ. ಹಂಗಂತೇಳಿ ಅದಕ್ಕೆ ಮಾರುಕಟ್ಟೆ ಸೃಷ್ಟಿ ಮಾಡೋವರೆಗೂ ನಮ್ಮ ಸಂಘಟನೆ ತಯಾರಾಗೈತಿ. ಹೋರಾಟಕ್ಕೆ ಎಷ್ಟು ನಾವು ತ್ರಾಸ ಮಾಡ್ಕೊಂತಿದ್ವಿ ಅಥವಾ ಎಷ್ಟು ಶ್ರಮ ಆಗ್ತಿದ್ವಿ ಅದಕ್ಕಿಂತ ಹೆಚ್ಚು ಶ್ರಮವನ್ನು ನಮ್ಮ ರೈತರನ್ನ ಜಾಗೃತಿ ಮಾಡೋಕ್ಕೆ ನೈಸರ್ಗಿಕ ಕೃಷಿಯತ್ತ ಅವನ್ನ ತಗೊಂಡ್ಮೇಲೆ ಇಡೀ ಜಿಲ್ಲೆ ಒಳಗೆ ತಾಲೂಕು ವೈಸು ಅಲ್ಲೆಲ್ಲೇ ನಮ್ಮದೇ ಆದಂತಹ ಮಾರುಕಟ್ಟೆಯನ್ನು ನಮ್ಮ ಬೆಳೆ ನಮ್ಮ ಬೆಲೆ ನಮ್ಮ ಮಾರುಕಟ್ಟೆ ಈ ದೃಷ್ಟಿ ಇಟ್ಕೊಂಡು ಮಾರುಕಟ್ಟೆಯ ಸಮೇತನ ನಾವೇ ಸಂಘಟನೆಯಿಂದ ಮಾಡೋಣ ಅಂತ ತೀರ್ಮಾನ ಮಾಡೇವಿ. ಇವತ್ತು ಹೊಸ ವರ್ಷದಿಂದ ಪ್ರಾರಂಭ ಮಾಡೇವಿ. ಇಲ್ಲಿಂದ 1-2 ವರ್ಷದೊಳಗೆ ನಮ್ಮ ರೈತ ಸ್ವಾವಲಂಬಿ ಆಗಬೇಕು. ಯಾವುದೇ ರೀತಿಯ ಆತ್ಮಹತ್ಯೆಗೆ ಕೈ ಹಾಕಬಾರ್ದು. ನಾವು ಸ್ವಂತವಾಗಿ ಬದುಕಬೇಕು ಮತ್ತು ಒಳ್ಳೆಯ ಆಹಾರವನ್ನು ತಿನ್ನಕ್ಕೆ ಉಣ್ಣಕ್ಕೆ ಹಚ್ಚುವಂಥ ಕೆಲಸ ಈಗ ಸ್ಟಾರ್ಟ್ ಮಾಡೇವಿ. ಇಲ್ಲಿಂದ ನಮ್ಮ ಪ್ರಾರಂಭ. ಅಂಬೇಡ್ಕರ್ ಭವನದಲ್ಲಿ ದಿನಾಂಕ 8/1/2026 ದಿವಸ ಸುಭಾಷ್ ಪಾಳೇಕರ್ ಅವರ ಅಧ್ಯಯನ ಶಿಬಿರದಲ್ಲಿ ಇವತ್ತು 500ಕ್ಕಿಂತ ಹೆಚ್ಚು ರೈತರು ಪಾಲ್ಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಂದಣಿ ಪ್ರಾರಂಭ ಆಗಿದೆ. ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡೋದ್ರ ಮುಖಾಂತರ ರೈತರನ್ನ ಖರ್ಚಿಲ್ಲದ ಕೃಷಿಯನ್ನಾಗಿ ಪರಿಗಣಿಸಿ ಆದಷ್ಟು ರಸಗೊಬ್ಬರವನ್ನು ಹೆಚ್ಚು ಬಳಸಿದಂತೆ ವಿಷಮುಕ್ತ ಆಹಾರವನ್ನು ಉತ್ಪಾದನೆ ಮಾಡೋದ್ರ ಮುಖಾಂತರ ಆರೋಗ್ಯದ ಕಡೆಗೂ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಕಾರ್ಯಕ್ರಮ. ಅದನ್ನು 4 ದಿವಸ ಅಂತ ತರಬೇತಿ ಕೊಡಬೇಕಾಗಿತ್ತು. ಅವರಿಗೆ ತರಬೇತಿ ಕೊಡೋದಕ್ಕೆ ಟೈಮಿಂದ 1 ದಿವಸದ ಕಾರ್ಯಕ್ರಮ ಹಾಕಿದ್ದೀವಿ. ಇದರಲ್ಲಿ ಆಸಕ್ತರು ಭಾಳ ಜನ ಇದ್ದಾರೆ. ಹೆಚ್ಚು ಜನರನ್ನ ಈ ಕಾರ್ಯಗಾರಕ್ಕೆ ತರೋದ್ರ ಮುಖಾಂತರ ಅಧ್ಯಯನ ಶಿಬಿರವನ್ನು ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟು ಈ ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ದಿವಸ ಈ ಅಧ್ಯಯನ ಶಿಬಿರವನ್ನು ಮಾಡೋದ್ರ ಮುಖಾಂತರ ರಸಗೊಬ್ಬರ ಹಾಕೋದನ್ನು ಕಡಿಮೆ ಮಾಡಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮುಖಾಂತರ ರೈತರನ್ನು ಬೇರೆ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ನಾವು ರೈತ ಸಂಘಟನೆ ಕೆಲಸವನ್ನು ಮಾಡ್ತಾಯಿದ್ದೆ. ಎಲ್ಲ ಜಿಲ್ಲೆಯ ರೈತರು ಮತ್ತು ಆಸಕ್ತ ರೈತ ಮಹಿಳೆಯರು ವಿದ್ಯಾರ್ಥಿಗಳು ಭಾಳ ಚಲೋ. ಯಾಕಂದ್ರೆ ಮುಂದಿನ ಒಕ್ಕಲ್ತನ ವಯ್ಯರು ಅವರು ಅದರಲ್ಲಿ ಪಾಲ್ಗೊಂಡು ಅದನ್ನು ಸದುಪಯೋಗ ಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ.